ಬಿಜೆಪಿಯೊಳಗೆ ಈಗ ಸಾಮರ್ಥ್ಯ ಪ್ರದರ್ಶನದ ಫೈಟ್ ಶುರುವಾಗಿದೆ. ಶತಾಯ ಗತಾಯ ಹಿಡಿತವನ್ನ ಪಡೆದೇ ತೀರೋಕೆ ಯತ್ನಾಳ್ ಬಳ ತಯಾರಿನ ಮಾಡಿಕೊಂಡಿದೆ. ನೋಡಿ, ಈಗ ರಾಜ್ಯ ಬಿಜೆಪಿಯಲ್ಲಿ ಯಾವ ರೀತಿ ಬೆಳವಣಿಗೆ ಆಗ್ತಿದೆ ಅಂತ ಹೇಳಿದ್ರೆ, ಶತಾಯಗತ ಹಿಡಿತ ಪಡೆದೇ ತೀರಬೇಕು ಅನ್ನುವಂಥ ಒಂದು ತಯಾರಿ ಯತ್ನಾಳ್ ಬಣದ್ದು. ಕಳೆದ ರಾತ್ರಿ ದೆಹಲಿಯಲ್ಲಿ ಕುಮಾರಸ್ವಾಮಿ ಅವರ ಜೊತೆಗೆ ಮಾತುಕತೆ ಆಗಿದೆ. ತಮ್ಮ ಪರ ನಿಂತು ಸಹಾಯ ಮಾಡಬೇಕು ಅಂತ ರಮೇಶ್ ಜಾರಕಿಹೊಳಿ ಮನವಿ ಮಾಡಿಕೊಂಡಿದ್ದಾರೆ. ಇದಕ್ಕೆ ಆರಂಭಿಕ ಒಪ್ಪಿಗೆ ಕೊಟ್ಟಿದ್ದಾರೆ ಕೇಂದ್ರ ಸಚಿವ ಕುಮಾರಸ್ವಾಮಿ. ರಾಜ್ಯಾಧ್ಯಕ್ಷರ ಪಟ್ಟ ತಮ್ಮ ಬಣಕ್ಕೆ ಕೊಡಿಸುವಂತೆ ಒತ್ತಡ ಹೇರೋಕೆ ಜಾರಕಿಹೊಳಿ ಮನವಿ ಮಾಡಿಕೊಂಡಿದ್ದಾರೆ. ಅಂದರೆ ಸಾಮರ್ಥ್ಯದ ಫೈಟ್ ಶುರುವಾಗಿದೆ ಈಗ ಯತ್ನಾಳ್ ಟೀಮ್ ಆ್ಯಂಡ್ ವಿಜೇಂದ್ರ ಬಣದ ನಡುವೆ. ಅಂದರೆ ಹಿಡಿತವನ್ನು ಸಾಧಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಾಯಕತ್ವವನ್ನು ಹಂಚಿಕೊಂಡು ಹೋರಾಡೋಕ್ಕೆ ಸಜ್ಜಾಗ್ತಾ ಇದ್ದಾರೆ ಯತ್ನಾಳ್ ಬಣದವರು. ಅಂದರೆ ರಾಜ್ಯಾಧ್ಯಕ್ಷರ ಬಣಕ್ಕೆ ಭರ್ಜರಿ ಟಕ್ಕರ್ ಕೊಡೋಕ್ಕೆ ಎಲ್ಲ ಸಿದ್ಧತೆಗಳು ನಡೀತಾ ಇದೆ. ಅಂದರೆ ಒಂದೊಂದು ಕ್ಷೇತ್ರದ ಜವಾಬ್ದಾರಿ ಒಬ್ಬೊಬ್ಬ ನಾಯಕರ ಹೆಗಲೇರಿಸೋಕೆ ತಯಾರಿಗಳು ನಡೀತಾ ಇದೆ. ನೋಡಿ, ಯಡಿಯೂರಪ್ಪನವ್ರ ಮಾತಿಗೆ ವರಿಷ್ಠರು ಬಗ್ಗಬಾರ್ದು ಇಲ್ಲಿ. ಯಾಕೆಂದರೆ ಇಲ್ಲಿವರೆಗೂ ಹೈಕಮಾಂಡ್ ನಾಯಕರು ಯಡಿಯೂರಪ್ಪನವ್ರು ಏನು ಹೇಳುತ್ತಿದ್ರು, ಏನು ನಿರ್ಧಾರ ತೆಗೆದುಕೊಳ್ತಾ ಇದ್ರು, ಅದಕ್ಕೆ ಗ್ರೀನ್ ಸಿಗ್ನಲ್ ಕೊಡ್ತಾ ಇದ್ರು. ಹಾಗಾಗಿನೇ ವಿಜೇಂದ್ರ ಅವರು ರಾಜ್ಯಾಧ್ಯಕ್ಷರಾಗಿದ್ದು, ಜೊತೆಗೆ ಅವರವರ ಆಪ್ತರನ್ನ ಆಯಕಟ್ಟಿನ ಸ್ಥಳಗಳಿಗೆ ನೇಮಕವನ್ನು ಮಾಡಿದ್ದು ಅನ್ನೋದು ರಾಜಕೀಯವಾದಂಥ ಗೊತ್ತಿರುವಂಥ ವಿಚಾರ ಅದು. ಹಾಗಾಗಿ ಇನ್ನು ಮುಂದೆ ಹಾಗಾಗಲಿಕ್ಕೆ ಬಿಡಬಾರ್ದು. ಯತ್ನಾಳ್ ಟೀಮ್ ಯಾವ ರೀತಿ ಪ್ಲ್ಯಾನ್ ಮಾಡ್ತಿದೆ ಅಂತ ಹೇಳಿದ್ರೆ, ಎಲ್ಲ ಹಂತಗಳಲ್ಲೂ ಕೂಡ ವಿಜೇಂದ್ರ ಅವರ ಟೀಮು ಅವರನ್ನು ಕಟ್ಟಿ ಹಾಕೋಕ್ಕೆ ಪ್ರಯತ್ನಗಳನ್ನು ಮಾಡ್ತಾ ಇದೆ. ನಿನ್ನೆ ದೆಹಲಿಯಲ್ಲಿ ಕುಮಾರಸ್ವಾಮಿ ಅವ್ರನ್ನ ಭೇಟಿಯಾದರು. ಯಾಕೆಂದರೆ ಕುಮಾರಸ್ವಾಮಿ ಕೂಡ ಈಗ ಪವರ್ಫುಲ್ ಆಗಿದ್ದಾರೆ. ಮೈತ್ರಿಗೆ ಸಂಬಂಧಪಟ್ಟಂಗೆ ನಾವು ನೋಡೋದಾದರೆ ಹೈಕಮಾಂಡ್ ನಾಯಕರ ಜೊತೆಗೆ ಉತ್ತಮ ಒಡನಾಟವನ್ನು ಹೊಂದಿದ್ದಾರೆ. ಅವರು ಕೂಡ ಆರಂಭದಲ್ಲಿ ಅದಕ್ಕೆ ಒಪ್ಪಿಗೆಯನ್ನು ಕೊಟ್ಟಿದ್ದಾರಂತೆ. ರಮೇಶ್ ಜಾರಕಿಹೊಳಿ ಅವ್ರನ್ನ ಭೇಟಿಯಾಗಿ ಚರ್ಚೆಯನ್ನು ಮಾಡಿದ್ದಾರೆ, ಇರೋದನ್ನು ಹೇಳಿದ್ದಾರೆ. ನಮ್ಮ ಬಣದವ್ರಿಗೆ ಯಾರಿಗಾದರೂ ಅಧ್ಯಕ್ಷ ಸ್ಥಾನವನ್ನು ಕೊಡಲಿಕ್ಕೆ ನೀವು ಹೆಲ್ಪ್ ಮಾಡಬೇಕು, ಅಲ್ಲಿ ನಡ್ಡಾ ಮತ್ತು ಅಮಿತ್ ಶಾ ಮೋದಿಯವ್ರ ಜೊತೆಗೆ ತಾವು ಮಾತಾಡಬೇಕು ಅಂಥೇಳಿ. ನೋಡಿ, ಈಗ ಕೆಲವೊಂದಿಷ್ಟು ಜವಾಬ್ದಾರಿಗಳನ್ನು ಕೆಲವೊಂದು ಜನರಿಗೆ ಕೊಟ್ಟಿದ್ದಾರೆ. ಯತ್ನಾಳ್ ಹೆಗಲಿಗೆ ಮಾತಾಡುವಂಥದ್ದು, ಸಮರ್ಥನೆ ಮಾಡಿಕೊಳ್ಳುವಂಥದ್ದು. ರಮೇಶ್ ಜಾರಕಿಹೊಳಿಗೆ ಸ್ಟ್ರಾಟಜಿ ಕೊಟ್ಟಿದ್ದಾರೆ. ಸಮುದಾಯ ಕ್ರೋಢೀಕರಣ ಸಮಾವೇಶ ಇದೆಲ್ಲ ಲಿಂಬಾವಳಿಗೆ, ಕುಮಾರ್ ಬಂಗಾರಪ್ಪ ಹಾಗೆ ಮತ್ತಿತರ ಪಾಲಿಗೆ ಬೇರೆ ಬೇರೆ ಜವಾಬ್ದಾರಿಗಳನ್ನು ಕೊಟ್ಟಿದ್ದಾರೆ. ಮತ್ತಷ್ಟು ಮಾಹಿತಿ ರಾಕೇಶ್ ನೀಡ್ತಾರೆ. ರಾಕೇಶ್, ಈಗ ಯತ್ನಾಳ್ ಟೀಮ್ ಸ್ಟ್ರಾಟಜಿಗಳನ್ನ ಹೆಣಿತಾ ಇದೆ ವಿಜೇಂದ್ರ ಟೀಮ್ ವಿರುದ್ಧ. ಅಂದರೆ ಈಗ ಅಧ್ಯಕ್ಷರ ಬದಲಾವಣೆಗೆ ಸಂಬಂಧಪಟ್ಟಂತೆ ತಮ್ಮ ಹಿಡಿತವನ್ನು ಸಾಧಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ಎಲ್ಲ ಪ್ಲ್ಯಾನ್ಗಳು ಸಕ್ಸಸ್ ಆಗ್ಬೋದಾ, ಸಾಧ್ಯತೆಗಳು ಇದಾವ ಅನ್ನೋದು ಹೆಂಗೆ? ಪ್ರಭು, ಬಿಜೆಪಿಯ ಈ ಬಣ ರಾಜಕಾರಣದಲ್ಲಿ ಈಗ ಹೊಸ ಮಗ್ಗಲನ್ನ ಪಡೆದುಕೊಳ್ತಾ ಇದೆ. ಅಂದ್ರೆ ಪ್ರತಿ ಬಾರಿಯೂ ಕೂಡ ಬಲ ಪ್ರದರ್ಶನ ಮಾಡಿ ತಮ್ಮ ಸಂಖ್ಯಾಬಲವನ್ನು ವೃದ್ಧಿಸಿಕೊಳ್ಳುವ ವಿಚಾರದಲ್ಲಿ ಯೋಚನೆ ಮಾಡ್ತಿದ್ದಂತಹ ಭಿನ್ನರ ಬಳಗ ಈಗ ಅಚಾನಕ್ಕಾಗಿ ಶಕ್ತಿ ಕೇಂದ್ರದಲ್ಲೇ ತನ್ನ ಹಿಡಿತವನ್ನು ಸಾಧಿಸುವ ಪ್ರಯತ್ನವನ್ನ ಮಾಡ್ತಾ ಇದೆ. ಅಂದ್ರೆ ತಾನು ತನ್ನ ಬಣವನ್ನ ಮುನ್ನಡೆಸಲಿಕ್ಕೆ ಅವಶ್ಯಕವಾಗಿರುವಂತಹ ಶಾಸಕರ ಬಣವನ್ನು ಒಗ್ಗೂಡಿಸುವುದರ ಜೊತೆಗೆ ತಮ್ಮ ಆಯಕಟ್ಟಿನ ಜಾಗಗಳಲ್ಲಿ ತಮ್ಮವರನ್ನೇ ಕೂರಿಸಿಕೊಳ್ಬೇಕು ಅನ್ನುವಂಥ ವಿಜೇಂದ್ರ ಅವರ ಪ್ಲಾನ್ ಇದೆ. ಅದನ್ನ ಈಗ ಇವರು ಹೈಜಾಕ್ ಮಾಡುವಂತಹ ಯೋಚನೆಯನ್ನ ಮಾಡ್ಕೊಂಡಿದ್ದಾರೆ. ಇದಕ್ಕೆ ಅಗತ್ಯ ತಯಾರಿಯನ್ನ ಕೂಡ ಮಾಡ್ಕೊಂಡಿರುವವರು ದೆಹಲಿಯಲ್ಲಿ ಕೇವಲ ವಕ್ಫ್ ವರದಿಯ ಸಬ್ಮಿಷನ್ ಹೊರತಾಗಿಯೂ ಕೂಡ ತಮ್ಮ ರಾಜಕೀಯ ಅಸ್ತಿತ್ವ ಮತ್ತು ಅದಕ್ಕೆ ಸಹಕಾರ ನೀಡುವ ನಿಟ್ಟಿನಲ್ಲಿ ವರಿಷ್ಠರು ಮತ್ತು ತಮ್ಮ ಸಪೋರ್ಟಿವ್ ನಾಯಕರುಗಳ ಭೇಟಿ ಮಾಡಿ ಮಾತುಕತೆಯನ್ನು ಮಾಡುವ ಪ್ರಯತ್ನವನ್ನ ಮಾಡ್ತಿದ್ದಾರೆ. ಒಂದು ಹಂತದಲ್ಲಿ ಈ ಪ್ರಕ್ರಿಯೆಯಲ್ಲಿ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿರುವಂತಹ ಭಿನ್ನರ ಬಳಗದ ನಾಯಕ ರಮೇಶ್ ಜಾರಕಿಹೊಳಿ ಅವರು ಈ ಹಿಂದೆ ತಾವುಗಳು ನಿರ್ಧರಿಸಿದಂತೆ ಒಂದೊಂದು ಹೊಣೆಯನ್ನು ಒಬ್ಬೊಬ್ಬರು ಹೊತ್ತುಕೊಂಡು ಜವಾಬ್ದಾರಿಯನ್ನು ಲೀಡ್ ಮಾಡುವ ವಿಚಾರವಾಗಿ ಈಗ ಸ್ಟ್ರಾಟಜಿ ವಿಭಾಗದ ಭಾಗವಾಗಿ ಅವರು ಈಗ ಜೆಡಿಎಸ್ ರಾಜ್ಯಾಧ್ಯಕ್ಷರು ಕೇಂದ್ರ ಸಚಿವರಾಗಿರುವ ಕುಮಾರಸ್ವಾಮಿ ಅವರನ್ನ ಭೇಟಿಯಾಗಿ ಮಾತುಕತೆ ನಡೆಸಿದ್ದಾರೆ. ಮೇಲ್ನೋಟಕ್ಕೆ ಇದು ಕೇಂದ್ರ ಸಚಿವರಿಗೆ ರಾಜ್ಯದ ವಿಚಾರವಾಗಿ ಮನವಿ ಸಲ್ಲಿಕೆ ವಿಚಾರವಾದರೂ ಕೂಡ ಅದರ ನಂತರ ನಡೆದ ಬೆಳವಣಿಗೆಯಲ್ಲಿ ಈ ಹಿಂದೆ ರಾಜ್ಯದಲ್ಲಿ ಬಿಜೆಪಿ ಜೆಡಿಎಸ್ ಸಮನ್ವಯದ ನೊಗವನ್ನ ಹೊತ್ತು ಅದನ್ನು ಯಶಸ್ವಿ ನಡೆಗೆ ಸಾಗಿಸಿದಂತ ಕುಮಾರಸ್ವಾಮಿ ಅವರನ್ನೇ ಇಟ್ಟುಕೊಂಡು ಈಗ ಬಿಜೆಪಿಯ ವರಿಷ್ಠರ ಬಳಗದಲ್ಲಿ ತಮ್ಮ ದಾಳವನ್ನು ಉಳಿಸುವ ಪ್ರಯತ್ನವನ್ನ ರಮೇಶ್ ಜಾರಕಿಹೊಳಿ ಮಾಡಿದ್ದಾರೆ ಅನ್ನುವುದು ವಿಶ್ವಸನೀಯ ಮೂಲಗಳ ಮಾಹಿತಿಗಳು.
ಕುಮಾರಸ್ವಾಮಿ ಅವರನ್ನ ಮುಂದಿಟ್ಟುಕೊಂಡು ತಮ್ಮ ಬಣಕ್ಕೆ ಇರುವಂತಹ ರಾಜ್ಯಾಧ್ಯಕ್ಷರ ಹುದ್ದೆಯನ್ನ ಕೊಡಿಸಿಕೊಡುವುದು, ಅಥವಾ ಒಂದು ವೇಳೆ ರಾಜ್ಯಾಧ್ಯಕ್ಷರ ಹುದ್ದೆಯನ್ನ ವರಿಷ್ಠರು ವಿಜೇಂದ್ರ ಅವರಿಗೆ ಕೊಡುವುದೇ ಆದ್ರೆ ಅಥವಾ ಆ ಬಣಕ್ಕೆ ಯಡಿಯೂರಪ್ಪನವರ ಬಣಕ್ಕೆ ಕೊಡುವುದಾದರೆ ನಮಗೆ ಪಕ್ಷದ ಉಳಿದಂತಹ ಕ್ಷೇತ್ರಗಳ ಮೇಲೆ ಹಿಡಿತವನ್ನು ಸಾಧಿಸುವುದಕ್ಕೆ ಅವಕಾಶ ಮಾಡಿಕೊಡುವ ನಿಟ್ಟಿನಲ್ಲಿ ತಾವು ಕ್ರಮವನ್ನು ವಹಿಸಬೇಕು. ಜೆಡಿಎಸ್ ಪಕ್ಷದ ಉಳಿವಿಗೆ ಬಿಜೆಪಿಯ ಸಹಕಾರವು ಅನಿವಾರ್ಯ ಇರೋದ್ರಿಂದಾಗಿ ಎಲ್ಲೆಲ್ಲಿ ಪ್ರಾಬಲ್ಯ ನಾವುಗಳಿದ್ದೇವೆ ಅಲ್ಲಿ ನಿಮ್ಮ ಪಕ್ಷವನ್ನು ಒಳಗೊಂಡಂತೆ ಮುಂದುವರೆದುಕೊಂಡು ಹೋಗೋ ಪ್ರಯತ್ನವನ್ನ ಮಾಡೋಣ. ಆ ಭಾಗಗಳ ಹಿಡಿತವನ್ನ ನಮಗೆ ಕೊಡಿಸುವುದಾದ್ರೆ ಅಂದ್ರೆ 224 ಕ್ಷೇತ್ರಗಳಲ್ಲಿ 150 ಕ್ಷೇತ್ರಗಳನ್ನ ನಮ್ಮ ಬಣದ ಸುಪರ್ದಿಗೆ ಕೊಡುವುದಾದ್ರೆ, ಆ ಜವಾಬ್ದಾರಿಯನ್ನು ವಹಿಸುವುದಾದ್ರೆ ನಾವು ಮುಂದಿನ ಚುನಾವಣೆಯಲ್ಲಿ ಪಕ್ಷವನ್ನು ಅಧಿಕಾರಕ್ಕೆ ತರುವ ಪ್ರಯತ್ನವನ್ನ ಸಮರ್ಥವಾಗಿ ಮಾಡ್ತೇವೆ, ನಮ್ಮ ಶಕ್ತಿ ಪ್ರದರ್ಶನ ಮಾಡ್ತೇವೆ. ಜೆಡಿಎಸ್ ಜೊತೆಗೂಡಿ ಮತ್ತೊಮ್ಮೆ ಪಕ್ಷವನ್ನ ರಾಜ್ಯದಲ್ಲಿ ಅಧಿಕಾರಕ್ಕೆ ತರುವ ಪ್ರಯತ್ನವನ್ನ ಮಾಡ್ತೇವೆ ಅನ್ನುವಂತ ಭರವಸೆಯನ್ನ ಅವರ ಮುಖಾಂತರ ಕೊಡಿಸುವ ಯೋಚನೆಯನ್ನ ಮಾಡಿದ್ದಾರೆ. ಕುಮಾರಸ್ವಾಮಿ ಅವರಿಗೂ ಈ ಮಾತು ಒಪ್ಪಿಗೆಯಾಗಿದೆ ಅನ್ನುವಂಥದ್ದು ಮಾಹಿತಿ. ಯಾಕಂದ್ರೆ ಸಂಕಷ್ಟದಲ್ಲಿರುವ ಜೆಡಿಎಸ್ ಪಕ್ಷವನ್ನ ಈಗ ಮತ್ತೊಮ್ಮೆ ಮೇಲೇರಿಸಿಕೊಳ್ಳುವಂತ ಅನಿವಾರ್ಯತೆ ಇದೆ. ಮೈತ್ರಿ ಹೆಸರಿನಲ್ಲಿ ಇದನ್ನು ಕೂಡ ಬಲಗೊಳಿಸುವಂತಹ ಈ ಪ್ರಸ್ತಾವಕ್ಕೆ ಈಗ ಬಣ ಯಾವುದಾದರೇನು ಲಾಭ ನಮಗೂ ಸಿಗುತ್ತೆ ಅನ್ನುವಂತ ನಿಟ್ಟಿನಲ್ಲಿ ಕುಮಾರಸ್ವಾಮಿ ಅವರು ಈ ಮುಕ್ತ ಪ್ರಸ್ತಾವವನ್ನು ಒಪ್ಕೊಂಡಿದ್ದಾರೆ ಅನ್ನುವಂತ ಮಾಹಿತಿ ಇದೆ. ಹೀಗೆ ಕುಮಾರಸ್ವಾಮಿ ಅವರನ್ನ ಮುಂದಿಟ್ಟುಕೊಂಡು ವರಿಷ್ಠರ ಮೇಲೆ ಯಡಿಯೂರಪ್ಪನವರು ಒಂದು ರೀತಿಯ ಒತ್ತಡವನ್ನು ಹಾಕಿದ್ರೆ, ಮತ್ತೊಂದು ರೀತಿ ಕೌಂಟರ್ ಅನ್ನ ರೂಪಿಸಿಕೊಂಡು ತಾವು ಕೂಡ ತಮ್ಮ ಬಣದ ನಿರೀಕ್ಷೆಯನ್ನ ಹಾಗೆ ತಮ್ಮ ಆಶಯಗಳೇನಿದೆ ಅವುಗಳನ್ನ ಈಡೇರಿಸಿಕೊಳ್ಳುವ ಪ್ರಯತ್ನವನ್ನ ಮಾಡಿದ್ದಾರೆ. ಈ ಸಂಬಂಧ ನಿನ್ನೆ ಸಭೆ ನಡೆಸಿರುವಂತಹ ಜಾರಕಿಹೊಳಿ ಅವರು ಉಳಿದಂತ ವಿಚಾರಗಳನ್ನ ಸಂಕ್ರಾಂತಿಯ ಬಳಿಕ ಮಾತನಾಡುವ ಅವರ ಜೊತೆ ಹೇಳಿಕೊಂಡಿದ್ದಾರೆ. ಹೀಗೆ ಸ್ಟ್ರಾಟಜಿ ವಿಭಾಗದ ಭಾಗವಾಗಿ ಎಲ್ಲಾ ಪ್ರಯತ್ನಗಳು ಸಾಗ್ತಾ ಇದೆ. ಬಿಜೆಪಿಯ ನೂತನ ರಾಜ್ಯಾಧ್ಯಕ್ಷರ ಆಯ್ಕೆ ಚುನಾವಣಾ ಪ್ರಕ್ರಿಯೆ ಇರೋ ಹಿನ್ನೆಲೆಯಲ್ಲಿ ಈ ಎಲ್ಲಾ ವಿಚಾರಗಳು ಈಗ ಬಲ ಪಡೆದುಕೊಳ್ತಾ ಇದೆ. ಯಾರ ಬಣಕ್ಕೆ ಯಾವಾಗ ಮೇಲುಗೈ ಎನ್ನುವುದು ಸ್ಪಷ್ಟವಾಗಿ ತಿಳಿದಿದ್ರು ಕೂಡ ಬಣ ರಾಜಕಾರಣದ ಚಟುವಟಿಕೆಗಳು ಮತ್ತಷ್ಟು ಬಿರುಸಾಗ್ತಾ ಇದೆ. ಒಂದೊಂದು ಹಂತದಲ್ಲಿ ಒಬ್ಬೊಬ್ಬರು ಮೇಲುಗೈಯನ್ನು ಪಡಿತಾ ಇದ್ದಾರೆ. ಇವತ್ತು ವಿಜೇಂದ್ರ ಅವರು ಕೂಡ ತಮ್ಮ ಶಕ್ತಿ ಪ್ರದರ್ಶನಕ್ಕಾಗಿ ಲಂಚ್ ಮೀಟಿಂಗ್ ಅನ್ನ ಆಯೋಜನೆ ಮಾಡಿಕೊಂಡಿದ್ದಾರೆ. ಪ್ರಭು, ಥ್ಯಾಂಕ್ ಯು ರಾಕೇಶ್ ತಮ್ಮೆಲ್ಲ ಮಾಹಿತಿಗಾಗಿ.